ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಚಿಕನ್ ಚಿಲ್ಲಿ. ಸ್ವಲ್ಪ ಸ್ಪೈಸಿಯಾಗಿ ಸಾಸ್ ಎಲ್ಲ ಏನು ಕೂಡ ಯೂಸ್ ಮಾಡಿದೆ. ಇದಕ್ಕೆ ನಾವು ತೊಗೊಂಡಿದ್ದೀವಿ 1.5 kg ಚಿಕನ್. ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ, ಅರಿಶಿನ ಪೌಡರ್ ಹಾಕೋಣ, ಸೋಯಾ ಸಾಸ್ ಒಂದು 1/4 ಕಪ್ಪಷ್ಟು ಹಾಕಿದರೆ ಸಾಕು. ಆಮೇಲೆ ಇದಕ್ಕೆ ಸೇರಿಸೋಣ ನಾವು ಸ್ವಲ್ಪ ವೆನಿಗರ್, ಒಂದು 2 ಟೇಬಲ್ ಸ್ಪೂನಷ್ಟು. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ಅದೆಲ್ಲ ಏನು ಕೂಡ ಹಾಕಲಿಕ್ಕಿಲ್ಲ, ಹೀಗೇ ಇದನ್ನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. ಓಕೆ, ಒಂದು ಅರ್ಧ ಗಂಟೆ ಬಿಟ್ಟು ಸೇಮ್ ಅದೇ ಪಾತ್ರೆಯನ್ನು ಸೀದಾ ತೆಗೆದು ನಾವು ಒಲೆ ಮೇಲೆ ಇಟ್ಟರೆ ಆಯಿತು. ಇವಾಗ ಚಿಕನ್ ಸ್ವಲ್ಪ ಬೇಯಬೇಕು. ಓಕೆ, ಚಿಕನ್ ಕಂಪ್ಲೀಟಾಗಿ ಬೆಂದ ಮೇಲೆ ಒಂದು ಪಾತ್ರೆ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಅಗಲವಾದ ಪಾತ್ರೆ ಇದ್ದರೆ ಬೆಸ್ಟ್. ಸಣ್ಣ ಸಣ್ಣದಾಗಿ ಹೆಚ್ಚಿದ ಜಿಂಜರ್, ಗಾರ್ಲಿಕ್ ಹಾಗೂ ಹಸಿಮೆಣಸಿನಕಾಯಿ ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡೋಣ. ಎಲ್ಲವೂ 1/4 ಕಪ್ಪಷ್ಟು ಹಾಕಿದರೆ ಸಾಕು. ಸ್ವಲ್ಪ ಇದನ್ನು ಫ್ರೈ ಮಾಡಿ, ಓವರಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು ಹಾಕಲಿಕ್ಕೊಂಡು ಒಂದು 6ರಿಂದ 7 ದೊಡ್ಡ ಸೈಜ್ ನೀರುಳ್ಳಿಯನ್ನು ಸ್ಲೈಸ್ ರೀತಿ ಕಟ್ ಮಾಡಿ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡೋಣ. ಇಲ್ಲಿ ನೀರುಳ್ಳಿಯನ್ನು ತುಂಬ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡಿ. ಇದಕ್ಕೆ ಫ್ರೈ ಮಾಡುವಾಗಲೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿ. ಇವಾಗ ನೀರುಳ್ಳಿ ನೋಡ್ಬೋದು ಯಾವ ರೀತಿ ಫ್ರೈ ಆಗಿದೆ. ಈ ರೀತಿ ಕಲರ್ ಬಂದರೆ ಆಯಿತು. ಚಿಲ್ಲಿ ಪೌಡರ್ ಇವಾಗ ಆ್ಯಡ್ ಮಾಡೋಣ, 2.5ರಿಂದ 3 ಟೇಬಲ್ ಸ್ಪೂನಷ್ಟು. ಆಮೇಲೆ ಸ್ಪೈಸಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ತಿನ್ನುವರು ಸ್ವಲ್ಪ ಕಮ್ಮಿನೂ ಆ್ಯಡ್ ಮಾಡ್ಬೋದು. ಇವಾಗ ಸೂಪ್ ಬಿಟ್ಟಿರುತ್ತೆ ನೋಡಿ ಚಿಕನಲ್ಲಿ, ಅದನ್ನು ಹಾಕಿ ಇದನ್ನು ಡ್ರೈ ಆಗೋವರೆಗೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಚಿಕನ್ ತುಂಬ ನೀರಾಗಿ ಮಾಡಲಿಕ್ಕಿಲ್ಲ ನಾವು, ಹಾಗೂ ಸೂಪ್ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಡ್ರೈ ಆದಮೇಲೆ ಉಳಿದ ಚಿಕನನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಸೂಪ್ ಇರಬೇಕು, ಯಾಕಂದರೆ ಕರೆಕ್ಟಾಗಿ ಮಸಾಲೆ ಎಲ್ಲ ಎಳಿಬೇಕಲ್ವ. ಜಾಸ್ತಿ ಇದ್ದರೆ ನಾನೇನು ಮಾಡಿದೆ ನೋಡಿ ಮೊದಲು, ಆ ರೀತಿ ನೀವು ಮಾಡಿದರೆ ಆಯಿತು. ಸ್ವಲ್ಪ ಫಸ್ಟಿಗೆ ಹಾಕಿ ಅದನ್ನು ಡ್ರೈ ಮಾಡಲಿಕ್ಕೆ ಬಿಟ್ಟರೆ ಆಯಿತು. ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಮಾಡಬೇಕು, ಚೆನ್ನಾಗಾಗುತ್ತೆ. ಇವಾಗ ಸೈಡಲ್ಲಿ ಆಯಿಲೆಲ್ಲ ಬಿಟ್ಟಿದೆ, ಪರ್ಫೆಕ್ಟ್ ಆಗಿದೆ. ಇನ್ನೂ ಕೂಡ ಡ್ರೈ ಬೇಕಿದ್ರೆ ಡ್ರೈ ಮಾಡ್ಬೋದು. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ. ಯಮ್ಮಿಯಾದ ಚಿಕನ್ ರೆಡಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರೂ ಕೂಡ ಇದನ್ನು ಇಷ್ಟಪಡ್ತಾರೆ. ಓಕೆ, ಆ ನೀರುಳ್ಳಿ, ಆ ಸ್ಪೈಸಿ ಚಿಕನ್, ಆ ಮ್ಯಾರಿನೇಟ್ ಮಾಡಿದ್ದು ಆ ರುಚಿ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗುತ್ತೆ. ಜಸ್ಟ್ ನೀವು ಟ್ರೈ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ. ಓಕೆ, ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅಷ್ಟೇ ಒಳ್ಳೆ ರುಚಿ ಕೂಡ ಇದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ. ಇವಾಗ ಟೇಸ್ಟ್ ಮಾಡಿ ಕೂಡ ನಿಮಗೆ ಹೇಳ್ತೀನಿ, ಕೇವಲ ಈ ಮಸಾಲನೇ ನೀವು ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಾಗುತ್ತೆ ಇದು ನೋಡಿ. ಕಲರ್ಫುಲ್ಲಾಗಿ ಯಾವ ರೀತಿ ಬಂದಿದೆ ನೋಡ್ಬೋದು. ಸೂಪರ್ ಆಗಿದೆ, ಖಂಡಿತ ಟ್ರೈ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.